ಅಯ್ಯೋ ಅತ್ತೆ, ಏನಾದತ್ತೆ ನಿಮ್ಗೆ? ಯಾಕೆ ಹಿಂಗೆ ಮಕ್ಕೊಂಡ್ರಿ? ನಿಮ್ಮನ್ನ ಹಿಂಗೆ ನೋಡಕ್ಕೆ ಆಗ್ಬಾರ್ದು ನನಗೆ. ಅಲ್ಲ, ಏನಾಯ್ತು? ನೀವು ಯಾಕೆ ಹಿಂಗೆ ಮಕ್ಕೊಂಡ್ರಿ? ಆರಾಮಿಲ್ಲೇನು? ಜ್ವರ ಬಂದವ? ಏನು ಹೇಳಿ ನಿನಗೆ, ಏನು ಹೇಳಿ? ಅಲ್ಲಿಂದ ಬಿದ್ದುಬಿಡ್ನಿ, ಬಡಿದ್ಬಿಡ್ತು. ನೋಡೋಣ ಹೋಗಿತ್ತು ನಂದು. ಡಾಕ್ಟ್ರನ್ನ ಕರ್ಕೊಂಬರಕ್ಕೆ ಹೋಗ್ಯಾನ. ಡಾಕ್ಟ್ರನ್ನ ಕರ್ಕೊಂಬಂದ್ಮೇಲೆ ಏನಾಗೈತೆ ಅನ್ನೋದು ಗೊತ್ತಾಗ್ತದೆ. ತಲೆಗೂ ಬಡ್ದತ್ತೆ, ತಲೆನೂ ನೋವು ಆಗತ್ತೆ. ಈ ಕಡೆ ಕರೆನೇ ಹೇಳತ್ತಿರತಿ, ನೀವು ಕಾಲು ಜಾರಿ ಬಿದ್ರಿ? ಅಲ್ಲ, ಕಾಲು ಜಾರಿ ಹೆಂಗೆ ಬಿದ್ರಿ? ಅಯ್ಯ, ನಾನು ಅವಾಗಿಂದನೇ ಕೇಳಾಕತ್ತನವ ಹುಡುಗಿ, ಯಾರು ನೀನು ವೀರುಣಿ ಅಂತೇನ? ಏನು ಈ ಮನೆ ಮಗಳು ಅತ್ತೆ ಅತ್ತೆ ಅನ್ನತ್ತಿದ್ದಿ. ಅಲ್ಲ, ಈಗ ನೀನು ಸೊಸಿನ ಏನು? ಯಾರಿಗೆ? ಅಯ್ಯ, ಈಕೆಯವ ನನ್ನ ಸೊಸಿ. ಮತ್ತು ಇದನ್ನ ಹಾಕೊಂಡ್ಬಂದೇವು ನೀನು ಪ್ಯಾಂಟ್ ಹಂಗೆ ಅಲ್ಲವ. ಮನೆಗೆ ಮಂದಿ ಬರೋರು ಹೋಗಾರು ಇರ್ತಾರೆ. ಸ್ವಲ್ಪ ದಿನ ಚಂದಾಗ ಸೀರೆ ಉಟ್ಕೋಬೇಕಿಲ್ಲ? ಹಾಂ, ಸೀರೆ ಉಟ್ಕೋವ. ಹಾಂ, ಇನ್ನು ಮೊದಲು ನೋಡ ಬೇರೆ ಮುರಿದತಿ. ಹಂಗೆ ಅವರು ಇವರು ಬರ್ತಾರೆ, ಏನಂತಾರೆ ಮಂದಿ? ಅಯ್ಯ, ಸೊಸಿಗೆ ಎಂಥ ಬುದ್ಧಿ ಕಲಿಸಿ ನೋಡಂತಂತಾರೆ. ಹೋಗಿ ಒಂದಿಟ್ಟು ಸೀರೆ ಉಟ್ಕೊಂಬಾಯವ. ಅಯ್ಯೋ ಅತ್ತಮ್ಮ, ಅವ್ರು ಹಂಗಂತಾರೆ ಇವ್ರು ಹಂಗಂತಾರೆ ಅಂತ ಕೆಲಸ. ನಮಗೆ ಇಷ್ಟ ಬಂದಾಗ ನಾವು ಇರೋದನ್ನು ಬಿಡ್ಬೇಕೇನು? ಇಲ್ಲ ಇಲ್ಲ, ನಮ್ಗೆ ಹೆಂಗೆ ಇಷ್ಟನೋ ಹಂಗೆ ನಾನು ಇರೋದು. ಇನ್ನೊಂದು ಅದು ಅದು ಏನಂತಂದ್ರೆ, ಆಂಟಿ, ನಿಮಗೆ ಚಹಾ ಮತ್ತು ನೀರು ಏನಾದರೂ ಕೊಟ್ಲ ಇಲ್ಲ ಆಕಿ? ಅಲ್ವಾ, ಮನೆ ಸೊಸಿ ಆಗಿ ಸೊಸಿ ಅಂತ ಅಂತಾಳೆ ನಮ್ಮ ಶಂಕರವ. ನೀ ನೋಡಿದ್ರೆ ಹೆಂಗದಿ? ನನಗೆ ಒಮ್ಗೆ ನೋಡೋಣ ಮಗಳದು ಇರ್ಬೋದೇನೋ ಅಂತ ಅನ್ಕೊನಿ. ಅಲ್ಲ, ಹಿಂಗೆ ಗಂಡು ಬೀರಿ ಹಂಗೆ ಬಟ್ಟೆ ಹಾಕೋಕ್ಕಿಂತ ಚಂದಾಗ ಲಕ್ಷ್ಮೀವಾಗಿ ಸೀರೆ ಉಟ್ಕೊಂಡು, ಕೊಳ್ಳಕ್ಕೆ ತಾಳಿ ಹಾಕೊಂಡು, ಕೈ ತುಂಬ ಬಳಿ ಹಾಕೊಂಡು, ಹಾಂ, ಹನಿ ತುಂಬ ಟಿಕಡಿ ಹಚ್ಕೊಂಡು ಬಂದ್ರೆ ಹೆಂಗಿರ್ತತಿ? ನಮ್ಮಂಗೆ ಗೊಂಬೆ ಹಂಗೆ ಕಾಣ್ತಿದ್ದಿ. ಅದನ್ನು ಬಿಟ್ಟು ಈ ಗಣಸನಾಗ ಪ್ಯಾಂಟ ಶರ್ಟ್ ಹಾಕೊಂಡ್ಬಿಟ್ರೆ ಗಂಡು ಬೀರಿ ಅನ್ನಂಗಿಲ್ಲ ನಿನಗೆ? ಹಾಂ, ಮದುವೆ ಆದಮೇಲೆ ಈ ಥರ ಇರೋದು ಏನು ಚಂದ ಅನಿಸ್ತತಿ? ಸೀರೆ ಉಟ್ಕೊಳಕ್ಕೆ ಬರೋಂಗಿಲ್ಲೇನು? ನೋಡಿರಿ, ಅದನ್ನೆಲ್ಲ ನೀವು ನನಗೆ ಹೇಳಬೇಕಾಗಿಲ್ಲ. ನೀವು ಎದಕ್ಕೆ ಬಂದರೆ ಅಷ್ಟೇ ಕೆಲಸ ಮಾಡಿರಿ, ಹೋಗ್ತಾ ಇರ್ಬೇಕಷ್ಟೇ. ಅದನ್ನ ಬಿಟ್ಟು ನೀನು ಹಂಗಿರು ಹಿಂಗಿರು ಇದನ್ನೆಲ್ಲ ನೀವು ನನಗೆ ಹೇಳಕ್ಕೆ ಬರಬೇಡ್ರಿ. ನಾನು ಇರೋದು ಹಿಂಗೆ. ನನ್ನ ಮಾವನಿಗೆ ಇಷ್ಟ ಆಗಬೇಕು, ನನಗೆ ಇಷ್ಟ ಆಗಬೇಕು, ಮುಗಿದು ಹೋಯ್ತು. ಯಾರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅದನ್ನು ತೊಗೊಂಡು ನಾನೇನು ಮಾಡಲಿ? ಕರೆದ್ರೆ ಕರೆದಂಗಾಯ್ತು. ನೋಡು, ಆ ಹುಡುಗಿನ ನೋಡು, ಇನ್ನೂ ಮದುವೆ ಆಗೈತೋ ಇಲ್ಲ. ಎಷ್ಟು ಚಂದ ಲಕ್ಷಣವಾಗಿ ಸೀರೆ ಉಟ್ಕೊಂಡಾಳ, ಹನಿ ತುಂಬ ಟಿಕಡಿ ಹಚ್ಕೊಂಡಾಳ, ತಲೆಗೆ ಜಡಿ ಹಾಕೊಂಡಾಳ, ಕೈ ತುಂಬ ಬಳಿ ಇಟ್ಕೊಂಡಾಳ. ದೇವತೆ ದೇವತೆ ಹಂಗೆ ಕಾಣಿಸ್ತಾಳ. ನೀ ನೋಡು, ಗಡಿಬಿರಿ ಹಂಗೆ ಕಾಣಕತ್ತಿದ್ದಿ. ಅದು ಹಾಕಿ ನೋಡು, ನಿನ್ನ ಹಾಕಿ ಇರೋ ಮಧ್ಯೆ ವ್ಯತ್ಯಾಸಗಳು ಎಷ್ಟದಾವ ನೋಡು ಒಂದೀಟ. ಹಾಂ, ಚಂದಾಗ ಇದ್ರೆ ಹೆಂಗೆ ಅನಿಸ್ತತಿ? ಅದು ಹಿಂಗಿದ್ರೆ ಹೆಂಗೆ ಅನಿಸ್ತತಿ? ನೀನೇ ಯೋಚನೆ ಮಾಡು ಒಂದೀಟ. ಯಾರ್ಯಾರನ್ನ ನೋಡಿ, ಮನೆ ಕೆಲಸದವ್ರನ್ನೆಲ್ಲ ನೋಡಿ ನಾನು ಅವ್ರಂಗೆ ಇರಬೇಕಂತ ನನಗೇನು ಇದಿಲ್ಲ. ಆಕಿ ನಮ್ಮ ಮನೆ ಕೆಲಸದಾಕಿದಾಳ, ಆಕೆ ಹಂಗೆ ಇರಬೇಕು. ಯಾಕಂದ್ರೆ ಅವ್ರ ಮನ್ಯಾಗ ಯಾರ ಹಾಕೊಂಡ್ಬಿಟ್ಟಿದ್ದು ಕೊಟ್ಟಿದ್ದೋನ ಅರಿವಿ, ಯಾರ ಹಾಕೊಂಡ್ಬಿಟ್ಟಿದ್ದು ಕೊಟ್ಟಿದ್ದೋನ ಬಟ್ಟೆ, ಯಾರ ತಿಂದು ಬಿಟ್ಟಿದ್ದು ತಿನ್ನೋದ ಊಟ ಅವ್ರದ್ದು ಹಿಂಗೆ. ಆದ್ರೆ ನಮ್ದು ಹಂಗಿಲ್ಲ ಅಲ್ಲ ಆಂಟಿ. ನೋಡ್ರಿ, ನೀವು ಬಂದಿದ್ದೀರ ಅತ್ತಿನ ನೋಡೋಕೆ, ಮಾತಾಡ್ರಿ, ಕುಂದ್ರಿ, ತಿನ್ನಿರಿ, ಉಣ್ರಿ, ಹೋಗ್ತಾ ಇರಿ. ಅದು ಬಿಟ್ಟು ಹಂಗೆ ಹಿಂಗೆ ಅಂತ ನನಗೆ ಹೇಳಕ್ಕೆ ಬರಬೇಡ್ರಿ. ಅಯ್ಯೋ, ಈಗಿನ ಅಲ್ಲ, ನಿನ್ನ ಸೊಸಿಗೆ ಚಂದಾಗ ಬುದ್ಧಿ ಹೇಳಬೇಕಿಲ್ಲ? ಒಂದು 4 ಮಾತು ಹೇಳಿರೋ ಹೆಂಗೆ ಮಾಡ್ತಾಳೆ ನೋಡಿ ಕಾಗಿ ಹಂಗೆ. ಹಾಂ, ಚಂದಾಗ ಸೀರೆ ಉಟ್ಕೋವ ಲಕ್ಷಣವಾಗಿ ಅಂತ ಅಂದ್ರೆ ತಪ್ಪೇನದ? ನಮ್ಗೆ ಹೆಂಗೆಲ್ಲ ಅಂತಾಳು, ಬರ್ರಿ ತಿನ್ನಿರಿ ಉಣ್ರಿ ಹೋಗ್ರಿ ಅಂತೇಳಿ. ಏನು ನಿಮ್ಮ ಮನೆಗೆ ನಾನು ಊಟಕ್ಕಿಲ್ದ ಊಟ ಮಾಡಕ್ಕೆ ಬಂದವೇನಿಲ್ಲಿ? ಹಾಂ ಶಂಕರ, ಏನು ಮಾಡಲಿ ಹೇಳವ? ನನ್ನ ಮಾತು ಯಾರು ಕೇಳ್ತಾರೀಗ? ನೋಡು, ಹೇಳಿದ್ರೆ ಹಿಂಗೆ ಅಂದ ಏನು ಮಾಡಲಿ? ಹಾಂ, ಉಣ್ರಿ ತಿನ್ನಿರಿ ಹೋಗ್ರಿ ಅಂದ್ರೆ ಏನು ಆಡ್ತಿದ್ದು? ಆಕೆಗೆ ಚಂದಾಗ ಬುದ್ಧಿ ಹೇಳ್ತಾನೆ ನಾನು. ನೀನೇನು ಅನ್ಕೊಳಕ್ಕೆ ಹೋಗ್ಬೇಡವ. ಹಾಂ, ಏನು ಅನ್ಕೊಳಕ್ಕೆ ಹೋಗ್ಬೇಡ, ಮನಸ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಈಗ ಹೇಳ್ತಿದ್ನಿ, ಆದ್ರೆ ನನಗೆ ಭಾಳ ತ್ರಾಸ ಆಗಲ್ತಿ. ಅದಕ್ಕೆ ಎದ್ದು ಹೇಳೋಕ್ಕೂ ಆಗ್ಬಾರ್ದು ನನಗೆ, ಅಷ್ಟು ತ್ರಾಸ ಆಗೋದಕ್ಕೆ. ಹಾಂ, ಸರಿನಾ? ನೀನು ಏನು ಅನ್ಕೋಬೇಡ. ಏ ಮದ್ದಿ, ಹೋಗಿ ಚಂದಾಗ ಒಂದಿಟ್ಟು ಪಾಯಸ ಮಾಡು. ಹಾಂ, ಪಾಯಸ ಮಾಡಿ, ನನ್ನ ಗೆಳತಿ ಬಂದಾಳ, ಪಾಯಸ ಮಾಡಿ ತೊಗೊಂಡು ಬಾ. ಆಯ್ತು ರೀ. ಅದು ಅತಿ, ಇನ್ನೊಂದು ಪಾಯಸ ಏನು ಎಂಥ ಪಾಯಸ ಮಾಡಲ್ರಿ? ಶಾವಿಗೆ ಪಾಯಸ ಮಾಡಲ್ರಿ ಏನು ಹಂಗೆ ಸುಮ್ಮನೆ ಕೇಸರಿ ಬಾತ್ ಮಾಡಲ್ರ? ಅಯ್ಯ ಶಿವನ, ಯಾವುದೋ ಒಂದು ಮಾಡು. ಏನು ತಿಂತೀವ? ಹಾಂ, ಶಾವಿಗೆ ಪಾಯಸ ತಿಂತೀಯ, ಕೇಸರಿ ಬಾತ್ ತಿಂತೀಯ? ನನಗೆ ನಿನ್ನ ಸೊಸೆ ಅಂದಿರೋದು ಅರ್ಗಿಸ್ಕೊಳಕ್ಕಾಗತ್ತಿಲ್ಲ. ಅಂಥದ್ರಾಗ ಯಾಸ್ ಬಿಡ್ತಿಂದ ಏನು ಮಾಡ್ಲವ? ನನಗೇನು ಬೇಡ, ನಾನು ಹೊಕ್ಕನು. ಅಯ್ಯ, ನೀನು ಹಂಗೆ ಯಾಕಂತೀರ? ಅದು ಇನ್ನೂ ಸಣ್ಣದೈತು, ಅದಕ್ಕೆ ಏನೂ ಗೊತ್ತಾಗಲ್ಲ. ನಾನು ಸರಿಯಾಗಿ ಹೇಳ್ತಾನೆ, ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಹಾಂ, ಆಕಿಗೆ ನಾನು ಬುದ್ಧಿ ಹೇಳ್ತಾನೆ. ಆಕಿಗೆ ಹೇಳ್ತಾ ಹೆಂಗೆ ಇರ್ತಾನೆ, ಚಂದ ಕರೆದ ಮಾಡ್ತಾನೆ.
ಆಕಿಗೆ ಸೀರೆ ಉಟ್ಕೊಂಬರಕ್ಕೆ ಹೋಗಿರ್ತಾಳೆ ನೋಡ್ಬೇಕಾರ ನನ್ನ ಮಾತು ಮೀರಿ ಆಕಿಗೆ ಹಲ್ಲ ಮುರ್ತೀನಿ ನಾನು ಅದಕ್ಕೆ. ಏ ಮದು ಹೋಗ ಶಾವಿಗೆ ಪಾಯಸನ ಮಾಡಿ ಚಂದಾಗ ಹಾಲು ದಟ್ಟಗ ಹಾಲು ಹಾಕಿ ಮಸ್ತ್ ಮಾಡ್ಬೇಕು ನೋಡು. ಸರಿ ಅತ್ತಿ ಹಂಗೆ ಮಾಡ್ತೀನಿ ರೀ. ಈಗಿನ ಹಾಳದಕ್ಕಿನ ನನಗೆ ಅತ್ತಿ ಹಾಕನತ್ತಿದ್ದೀನಿ ನೀನು ಮನೆ ಕೆಲಸಕ್ಕಾಗಿ ಅಮ್ಮೋರ ಅನ್ಬೇಕು ಅದನ್ನ ಬಿಟ್ಟು ಅತ್ತಿ ಅಂತೇನು? ಅತ್ತಿನ ಅತ್ತಿ ಅಂತ ನನಗೆ ಅಮ್ಮೋರ ಹೆಂಗೆ ಅನ್ನಕ್ಕಾಗ್ತತಿ? ನಾನು ನಿಮಗೆ ಸೊಸಿನಲ್ಲ, ನಾ ಅತ್ತಿನ ಅನ್ನೋದು. ಯಾರಿದ್ರೆ ಏನು ಯಾರು ಬಿಟ್ರೆ ಏನು? ಸುಳ್ಳು ಸುಳ್ಳು ಅಮ್ಮೋರೆ ಅನ್ನಕ್ಕೆ ನಂಗೆ ತಲೆ ಕೆಟ್ಟತೇನು ರೀ? ಹಾಂ, ಇವ್ರ ಮನ್ಯಾಗ ಏನು ನಡೆಯತೈತಿ ಒಂದು ಗೊತ್ತಾಗಲ್ತಲ್ಲ. ಆಕಿ ನೋಡಿದ್ರೆ ಸೊಸಿ ಅಂತಾಳೆ, ಆಕಿ ನೋಡಿದ್ರೆ ಪ್ಯಾಂಟ ಅಂಗಿ ಹಾಕೊಂಡು ಗಂಡು ಬೀರಿ ಹೆಂಗೆ ಓಡಾಡತ್ತಾಳ. ಈಕೆ ನೋಡಿದ್ರೆ ಸೀರೆ ಉಟ್ಕೊಂಡ ನಾನು ಈ ಮನೆ ಸೊಸಿ ಅಂತ ಈಗ ಹೇಳ್ತಾಳೆ. ಈಗ ನೋಡ್ರೆ ಕೆಲಸದಾಗಿ ಅಂತಾಳು, ಆಕೆ ನೋಡ್ರೆ ಸೊಸಿ ಅಂತಾಳು. ಯಾವ ಮಾತು ಯಾರನ್ನು ನಂಬೇಕು? ಒಂದು ತಿಳಿದಂಗೆ ಆಗೈತಿ ಇವ್ರ ಮನ್ಯಾಗಿನ ಪರಿಸ್ಥಿತಿನ. ನೋಡಿದ್ರೆ ಈಗ ಹಿಂಗೆ ಬಿದ್ದಾಳು, ಇರು ನೋಡಿದ್ರೆ ಕಾಣಿಸಲ್ಲ. ಬರ್ತಾನೆ ಅನ್ಸೋದವ ಇನ್ನೂ ಸನೇಕಿಲ್ಲ. ಏನಾಯ್ತು ತಿಳ್ಕೊಬೇಕಲ್ಲ. ತಡಿ ಈ ಹುಡುಗಿನ ಕಳಿಸಿ ಶಂಕರನ್ನ ಕೇಳೋಣ ಎಲ್ಲ ಹೇಳ್ತಾ ಆಗಿ. ಆಯ್ತು ಶಾವಿಗೆ ಪಾಯಸನ ಮಾಡ ಚಂದಾಗ ಮಾಡವ. ಹಾಂ ಸರಿ ಬೆಚ್ಚಿಗವ ಹಂಗೆ ಮಾಡ್ತಾನೆ. ನಿಂಗೆ ಶಾವಿಗೆ ಪಾಯಸ ತಿನ್ನಬೇಕಂತ ಆಯ್ತಂದ್ರೆ ನಾನು ಹೋಗಿ ಶಾವಿಗೆ ಪಾಯಸನ ಮಾಡ್ತಾನೆ. ಅಲ್ಲ ಶಂಕ್ರಿ ಏನಾದ್ಲಿ? ಹಾಂ ಏನು ನಿಮ್ಮ ಮನೆ ಪರಿಸ್ಥಿತಿ? ನೀ ನೋಡಿದ್ರೆ ಸೊಸಿ ಅಂತಿದ್ದೀಯ, ಆಕೆ ನೋಡಿದ್ರೆ ಕೆಲಸದಾಕೆ ಅಂತಾಳು, ಈಕೆ ನೋಡಿದ್ರೆ ಸೀರೆ ಉಟ್ಕೊಳ್ಬಿಟ್ಟು ಗಂಡು ಬಿರಿ ಹಂಗೆ ಬರ್ತಾಳು. ನಿನ್ನ ಮಾತು ನಡೆಯಂಗೆ ಇಲ್ಲೇನ ಈ ಮನ್ಯಾಗ? ನಮ್ಮ ಮನ್ಯಾಗಿಲ್ಲವ, ನಾ ಹೆಂಗೆ ಹೇಳ್ತಾನೆ ಹಂಗೆ ನಡಿಬೇಕು. ಕುಂದ್ರಂದ್ರೆ ಕುಂದಿರ್ತಾರೆ, ಸಸ್ತೆ ಎದ್ದು ನಿಂದ್ರಂದ್ರೆ ಎದ್ದು ನಿಂದಿರ್ತಾರೆ. ಕೆಲಸ ಎಲ್ಲ ಈ ಟೈಮ್ಕಂದ್ರೆ ಆಗಿರ್ಬೇಕಂದ್ರೆ ಆ ಟೈಮ್ಗೆ ಎಲ್ಲ ಕೆಲಸ ಆಗಿ ಮುಗಿದಿರ್ತೈತೆ ನಮ್ಮದು. ನಾನು ಹೆಂಗೆ ಇಟ್ಕೊಂಡಾನು ಗೊತ್ತೇನು? ಹಂಗೆ ರಿಕ್ಕನಾಗಿ ಇಟ್ಕೊಂಡಾನು. ನೀನು ಇಟ್ಟು ಸಡ್ಲಿ ಕೊಟ್ರೆ ಕೈ ತಪ್ಪು ಹೊಕ್ಕಾರ ನೋಡು. ಹಳಿ ತಪ್ಸಕ್ಕೆ ಹೋಗ್ಬಾರ್ದು ಯಾವಾಗಲೂ, ಹಳಿ ಮೇಲೆ ನಡೆಸ್ಬೇಕು. ಹಳಿ ತಪ್ಪಿರು ನಮ್ಮ ಮಕ್ಕಳು ನಮ್ಮ ಕೈ ತಪ್ಪಿ ಹೋದ್ರ ಅಂತ ಅನ್ಕೋಬೇಕು. ಏನು ಏನು ಮಾಡಲಿ ನನಗೆ ಏನು ಹೇಳ್ಬೇಕಂತ ಗೊತ್ತಾಗುತ್ತೆ. ನನಗೆ ಇದಕ್ಕೆ ಬಂದಿದ್ದಲ್ಲ, ನಿನಗೆ ಹೇಳಿದ್ರೆ ನೀನು ಯಾರ ಮುಂದೆ ಹೇಳಂಗಿಲ್ಲಲ್ಲೋ. ನನ್ನ ಕಷ್ಟಕ್ಕೆ ನೀನು ಸಹಾಯ ಮಾಡ್ತಿಲ್ಲೋ, ಅದಕ್ಕೆ ನೀನು ಮುಂದೆ ಹೇಳಾಕತ್ತೇನೆ. ನೀನ ಒಂದು ಏನಾರ ದಾರಿ ತೋರಿಸ್ಬೇಕು ನನಗೆ. ಹಾಂ ಆತ ಹೇಳು. ನಾನು ನಿನ್ನ ಜೊತೆ ಇದನ್ನೆಲ್ಲ ಯಾಕೆ ನೀನು ಚಿಂತೆ ಮಾಡ್ತಿ? ನಾವಿಬ್ಬರು ಒಂದೇ ಸಾಲೆ ಕಲ್ತು ಬಂದಾರ, ಅಕ್ಕ ತಂಗಿ ಇದ್ದಂಗೆ, ಗಿಡತೆ ಇದ್ದಂಗೆ. ನೀವು ಒಂದು ವರ್ಷ ದೊಡ್ಡಾಕಿ ನಾ ಒಂದು ವರ್ಷ ಸಣ್ಣಾಕಿ ಅಷ್ಟೇ. ಆದರೂ ನಾವು ಎಷ್ಟು ಹಚ್ಕೊಂಡವು? ಹಾಂ ನಮ್ಮ ಮಟ್ಟು ಯಾರು ಹಚ್ಕೊಂಡಾರ? ಸಂಬಂಧಿಕರದಾಗ ಸಿಗೋಕಿಲ್ಲ ಹಂಗದ ನಾವು. ಅಂಥದ್ರಾಗ ನಾನು ಹೋಗಿ ಎಲ್ಲರ ಮುಂದೆ ಹೇಳ್ತಾನೆ ಡಂಗುರ ಸಾರ್ತಾನೇನು? ನಿನಗೆ ಅನಿಸ್ತತೆ ನಾನು ಹೋಗಿ ಹೇಳ್ತಾನೆ ಅಂತೇಳಿ? ಅಲ್ಲಲ್ಲಿ ಹಾಂ ಹೆಂಗೆ ಹೇಳ್ತಾನೆ ಅಂತ ಅನ್ಕೋತಿದ್ದಿ? ಏನು ಹೇಳ? ನಿನ್ನ ಕಷ್ಟದಾಗ ನಾನು ಭಾಗಿಯಾಗ್ತಿದ್ರ ಮತ್ತು ಯಾರು ಭಾಗಿಯಾಗ್ತಾರೆ? ನನ್ನ ಕಷ್ಟದಾಗ ನೀನು ಎಷ್ಟೆಲ್ಲ ಸಹಾಯ ಮಾಡಿಲ್ಲ. ಹಾಂ ಅದು ಕರೆ ಐತೆ ಬಿಡು. ನೀನು ಬಂದು ಚಲೋ ಮಾಡಿದಿ. ಯಾರು ಮುಂದೆ ಹೇಳ್ಕೋಬೇಕು ನನ್ನ ಕಷ್ಟ ಅಂತ ಗೊತ್ತಾಗತ್ತಿದ್ದಿಲ್ಲ. ಊರಿಗೆ ಹೋಗ್ಬೇಕಂದ್ರೆ ಹೋಗೋದಂಗಾಗಿತ್ತು. ಏನು ಮಾಡೋದು, ಮನೆಯಾಗ 108 ತಾಪತ್ರೆ ಆಯ್ತು. ಹೆಂಗೆ ಹೋಗೋಕ್ಕಾಗ್ತತಿ? ಆಗಕತ್ತಿರ್ಗಿನೇ ಇಲ್ಲ. ಈಗ ನೀನು ಬಂದಿದೆಯಾ, ಚಲೋ ಆತು ಬಿಡು. ಅದನ್ನು ಬಿಡು, ಮೊದಲು ಹೇಳು ಏನಾಯ್ತು? ಈಕೆ ಯಾರ? ಆಕೆ ಯಾರ? ಈಕೆ ನೋಡಿದ್ರೆ ನಾನು ಅತ್ತಿನ ಅಂತಾನಂತಾಳ. ಅತ್ತಿಗೆ ಅತ್ತಿ ಅಂದ ಅಮ್ಮೂರ ನಾಯಕ ಅನ್ಲಿ ಅಂತಂತಾಳ. ಆಕೆ ನೋಡಿದ್ರೆ ನಾನು ಸೀರೆ ಉಟ್ಕೊಂಗಿಲ್ಲ, ನಾನು ಹಿಂಗೆ ಯಾಕೆ ಅಂತಾಳ. ಇನ್ನೊಬ್ರ ಮಾತು ಕೇಳಿಸ್ಕೊಂಗಿಲ್ಲ, ಇನ್ನೊಬ್ರು ಇದನ್ನು ಮಾಡಂಗಿಲ್ಲ ಅಂತೇಳಿ. ಅಲ್ಲ ಇಬ್ಬರು ಏನಾದರೂ ನೀನು ಸೊಸ್ಯಾರ ಏನು? ಇಬ್ಬರನ್ನ ಮದುವೆ ಮಾಡಿದೇನು ಒಬ್ಬ ಮಗಗ? ಅಯ್ಯೋ ನಂದು ಯಾಕೆ ಕೇಳ್ತೀನಿ ನೀನು? ನಾನು ಹನಿ ಬರೆದಾಗ ಏನು ಯಾರ್ಯಾರು ಸೊಸ್ಯಾರ ಒಂದ ಮನೆಗೆ ಬರೆದಿತ್ತ ಏನು? ಆಕೆ ನೋಡಿದ್ರೆ ಬಡವ್ರ ಮನೆ ಆಕಿ. ಹಾಂ ಆಕೆ ನಾವೇನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿಲ್ಲ, ರೊಕ್ಕದ ಆಸೆಗೋಸ್ಕರ ತಾನ ಮದುವೆಯಾಗಿ ಬಂದಾಳ ಮನೆಗೆ. ಏನು ಹೇಳತ್ತೆ ನೀನು? ರೊಕ್ಕದ ಆಸೆಗೋಸ್ಕರ ಆಕೆ ಮದುವೆಯಾಗಿ ಬಂದಾಳ ಅಂದ್ರೆ ನಿನ್ನ ಮಗ ತಾಳಿ ಕಟ್ಟಿಲ್ಲ, ಆಕೆ ತಾನ ತಾಳಿ ಕಟ್ಕೊಂಡು ಬಂದಾಳೇನು? ನಿನಗೆ ಹೆಂಗೆ ಹೇಳಿ ನಾನು? ಅವಂಗ ಏನೋ ಮೋಸ ಮಾಡ್ಯಾಳ, ಅವಂಗ ತಾಳಿ ಕಟ್ಟುವಂಗ ಏನೋ ಮಾಡ್ಕೊಂಡಾಳ, ಅವನ ಕಡೆಯಿಂದ 10 ಲಕ್ಷ ಇಸ್ಕೊಂಡಾಳ. ಅಲ್ಲ ಇಷ್ಟೆಲ್ಲ ಮಾಡ್ಯಾಳಕಿ, ನೋಡಾಕ ಮಳ್ಳಿ ಹಂಗದಾಳ. ಅಷ್ಟೆಲ್ಲ ಮಾಡಿ ಈಗ ನಾನು ಇದ ಮನೆ ಸೊಸಿ, ನಾನು ಇಲ್ಲೇ ಇರ್ತಾನೆ ಅಂತಾಳ. ಆಕಿನ ಯಾಕೆ ನಾವು ಈ ಮನೆಯಾಗ ಇಟ್ಕೊಳ್ಳೋಣ? ಹಾಂ ನನ್ನ ಮಗಗೆ ಆಕಿನ ಕಂಡ್ರೆ ಯಾರು ಕೂಡ ಇಷ್ಟ ಇಲ್ಲ. ಆಕಿನ ಇಲ್ಲಿ ಇಟ್ಕೊಂಡು ಏನು ಮಾಡೋಣ ನೀನೇ ಹೇಳು? ಈ ಸೊಸಿ ಆದ್ರೆ ನಾವು ಇಷ್ಟಪಟ್ಟ ಸೊಸಿ ಆಕಿ, ನಮ್ಮ ಅಣ್ಣನ ಮಗಳು. ಹಾಂ ಹೊಡ್ದಾಗಿಂದ ನೋಡ್ಕೊತ ನಮ್ಮ ವೀರುಗೆ ತೊಗೋಬೇಕು ಅನ್ಕೊಂಡು ಮಾತುಕತೆ ಮಾಡಿಬಿಟ್ಟು ನಾವು ಮತ್ತು ಆಕಿನ ಮದುವೆ ಮಾಡ್ಕೊತಿದ್ರೆ ಹೆಂಗೆ? ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಈಗ ನಮ್ಮ ಮನೆ ಸೊಸಿ ಅಂತೇಳಿ. ಆಕಿನ ಕೆಲಸ ಗತಿ ಮಾಡಿಟ್ಬಿಟ್ಟು ನಾವು. ಅಲ್ಲ ಮತ್ತು ಹೆಂಗೆ ಹೇಳಿ ನೀನು? ನನಗೆ ನೀ ಹೇಳೋದು ಒಂದು ಅರ್ಥ ಆಗತ್ತು. ಸರಿಯಾಗಿ ಬಿಡಿಸಿ ಕರೆಕ್ಟಾಗಿ ಹೇಳು. ಏನಾಯ್ತು, ಹೆಂಗಾಯ್ತು, ಯಾಕಾಯ್ತು ಅಂಥೇಳಿ. ತಡಿ ಎದ್ದು ಕುಂದಿರ್ತಾನೆ, ಎದ್ದು ಕುಂತ ಹೇಳ್ತಾನೆ ನಿನಗೆ. ಹಿಂಗಾದ್ರೆ ಗಾಮ ಆಗ್ಬಾರ್ದು ನನಗೆ ಹೇಳಕ್ಕೆ.